ಆಲ್ಕೋಹಾಲ್ ಕುಡಿಬೇಡಿ ಅಂದರೆ ನೀವೇ ನನ್ನ ಮಾತನ್ನು ಕೇಳೋದಿಲ್ಲ. ಅಟ್ಲೀಸ್ಟ್ ಈ 5 ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮೇಲೆ ಒಂದು ಫೇವರ್ ಮಾಡಿ, ಆಯಿತಾ? ಆಲ್ಕೋಹಾಲ್ ಕುಡಿದ 48 ಗಂಟೆಗಳಲ್ಲಿ ನಿಮ್ಮ ದೇಹ ತುಂಬ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಹೀಗಾಗಿ ಈಗ ಹೇಳ್ತಾ ಇರುವಂತಹ ಟಿಪ್ಸನ್ನು ಮಾರನೇ ದಿನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಪೂರ್ತಿ ದಿನ ಚೆನ್ನಾಗಿ ನೀರನ್ನು ಕುಡೀರಿ. ಅಟ್ಲೀಸ್ಟ್ 1 ಲೋಟ ಕೋಕೋನಟ್ ವಾಟರ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಹೆಲ್ದಿ ನಟ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಆಲ್ಮಂಡ್ಸ್ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಮೊಟ್ಟೆನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ರಿಚ್ ಇರುವಂಥ ಆಹಾರವನ್ನು ಸೇವನೆ ಮಾಡಿ. ಅಂದರೆ ರಾಗಿ, ಜೋಳ, ಸಜ್ಜೆ, ನವಣೆ ಈ ಥರದನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇನ್ನು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಾಗ ನ್ಯೂಟ್ರಿಯನ್ಸ್ಗಳು ಹಿಂಡರ್ ಆಗಿರುತ್ತೆ. ಹೀಗಾಗಿ ಪೂರ್ತಿ ದಿನದಲ್ಲಿ 1 ಬಾಳೆಹಣ್ಣು, 1 ಸೀಬೆಹಣ್ಣು ಆ್ಯಡ್ ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ವಾಕ್ ಮಾಡಿ, ಸ್ಟ್ರೆಚಿಂಗ್ ಮಾಡಿ. ಇದು ನಿಮ್ಮ ಆಲ್ಕೋಹಾಲ್ ಫರ್ದರ್ ಪ್ರೊಸೆಸ್ ಆಗೋದನ್ನು ಸ್ಟಾಪ್ ಮಾಡುತ್ತೆ, ಮೆಟಬಲೈಸ್ ಮಾಡುತ್ತೆ ಚೆನ್ನಾಗಿ ಹೆಲ್ತನ್ನು. ಓಕೆ, ಇನ್ನು ಲಿವರ್ ಡ್ಯಾಮೇಜ್ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಈ ಎಲ್ಲ ಚೇಂಜಸ್ಗಳ ಜೊತೆಗೆ ಪೂರ್ತಿ ದಿನದಲ್ಲಿ ಅಥವಾ ಮುಂದಿನ ಬರುವಂಥ 2-3 ತಿಂಗಳಲ್ಲಿ ಗ್ರೀನ್ ಟೀ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಲೆಮನ್ ವಾಟರ್ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಅಥವಾ ಟರ್ಮರಿಕ್ ವಾಟರ್ ಅಂದರೆ ಹಳದಿ ನೀರನ್ನು ಅಥವಾ ಹಳದಿ ಹಾಲನ್ನು ಕುಡಿಯೋದು ತುಂಬ ಇಂಪಾರ್ಟೆಂಟ್. ವಿಷ ಇಷ್ಟಾದರೂ ವಿಷಾನೆಯ. ಸೊ ವಿಷಾನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಎಕ್ಸ್ಪೆಕ್ಟಿಂಗ್ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಬಟ್ ಇವತ್ತು ಹೇಳಿರುವಂತಹ ಈ ಸಿಂಪಲ್ ಚೇಂಜಸ್ಗಳು ನಿಮ್ಮ ಹೆಲ್ತು ತುಂಬ ಹಾಳಾಗದೇ ಇರೋದನ್ನು ತಡೆಗಟ್ಟುತ್ತೆ. ಓಕೆ, ಸೊ ಸಾಧ್ಯವಾದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.